1,500 ಅಂತಂದರೆ ಯಾರೋ ಅವ್ರ ಕಡೆಯಿಂದ ನಾನು ಆ ಥರ ಬಗ್ಗೆ ಇದು ಮಾಡ್ತಿಲ್ಲ ಅದನ್ನು. ಈಗ ನೀವು ಫಸ್ಟು ನೀವು ಬುಕ್ ಮೈ ಶೋನಲ್ಲಿ ಆ್ಯಕ್ಚುಲಿ ನೀವೇನಾದ್ರು ಅರ್ಲಿ ಟಿಕೆಟ್ ಓಪನ್ ಮಾಡಿದಿರಿ ಅದು ಅವಾಗ ಯಾರಾದರೂ ನಿಮ್ಮ ಕಡೆಯಿಂದ ಯಾರಾದರೂ ಬುಕ್ಕಿಂಗ್ ಮಾಡಿದರೆ ಸ್ವಲ್ಪ ಹೌದು ಅಂತ ಅನ್ಬೋದು. ಆದರೆ 5,000 ಟಿಕೆಟ್ ಸೇಲ್ ಆಗಿದೆ ಅಂತಂದರೆ ನನಗದು ಅದು ಅದು ಮೀನಿಂಗ್ಲೆಸ್ ಅದು. ಇಲ್ಲ, ನಾನು ಈ ವಿಚಾರನ ನಾನು ಭಾಳ ಆ್ಯಕ್ಚುಲಿ ಚರ್ಚೆ ಮಾಡಿದ್ದೀವಿ ಮಲ್ಟಿಪ್ಲೆಕ್ಸ್ ಜೊತೆಯಲ್ಲಿ ಎಲ್ಲ ಚರ್ಚೆ ಮಾಡಿದ್ದೀವಿ ಅದನ್ನು. ಅದು ಮಲ್ಟಿಪ್ಲೆಕ್ಸಲ್ಲಿ ಆ ಥರನೂ ಕನ್ಸಿಡರ್ ಮಾಡೋದಿಲ್ಲ. ಆರ್ಗ್ಯಾನಿಕ್ ಕಲೆಕ್ಷನ್ಸ್ ಬೇಕು ಅಂತ ಹೇಳ್ತಾರೆ. ಆರ್ಗ್ಯಾನಿಕ್ ಅಂದರೆ ವಾಲಂಟ್ರಿ. ಈಗ ನಾನು ನಿಮ್ಮನ್ನು ಕರೆದು ನಮ್ಮ ಸಿನಿಮಾ ನೋಡಿ ಅಂತ ನಾನು ಟಿಕೆಟ್ ದುಡ್ಡು ಕೊಡೋದಿಲ್ಲ. ಅದನ್ನು ನಮ್ಮ ಸಿನಿಮಾ ನೋಡ್ರಪ್ಪ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ನಮ್ಮವ್ರ ಕಡೆ ಸಿನಿಮಾ ಹೆಂಗೆ ನೋಡೋ ಅಂತ ನೀವು ಬಂದು ಟಿಕೆಟ್ ತೊಗೊಂಡು ನೀವು ಸಿನಿಮಾ ನೋಡಿದಾಗ ದಟ್ ಈಸ್ ಕಾಲ್ಡ್ ಆರ್ಗ್ಯಾನಿಕ್ ಕಲೆಕ್ಷನ್. ಅದನ್ನು ಅದು ಆರ್ಗ್ಯಾನಿಕ್ ಕಲೆಕ್ಷನ್ ಅವರಿಗೆ ಅವರು ದಿವಸ ನಾನು ಅಪರೂಪಕ್ಕೆ ಒಂದು ಸಿನಿಮಾ ರಿಲೀಸಿಗೆ ಅಂತ ಹೋಗ್ತೀನಿ ಅದು ಅವ್ರ ದಿವಸ ಅವ್ರ ಜೀವನನೇ ಆ ಥರ. ವಾರಕ್ಕೆ 22 ಪಿಕ್ಚರ್ ರಿಲೀಸ್ ಮಾಡಿ ಆ ರಿಲೀಸಲ್ಲಿ ಕೂತಿರ್ತಾರೆ ಅವರು ಫುಲ್. ಅದು ಜನ ಯಾರು ಆರ್ಗ್ಯಾನಿಕ್ ಆಗಿ ಬರ್ತಾರೆ, ನಾನು ಆರ್ಗ್ಯಾನಿಕ್ ಆಗಿ ಯಾರು ಬರ್ತಾರೆ ಅಂತ ಅವರು ಅಬ್ಸರ್ವ್ ಮಾಡ್ತಾರೆ ಅದನ್ನು. ಅದು ಈವನ್ ಅದು ಮೀಡಿಯಾ ಕೂಡ ಗೊತ್ತಾಗ ಸರ್ ಅದನ್ನು. ಅಷ್ಟು ರೂಪಕ್ಕೆ ನಾವು ಯಾರು ಮೀಡಿಯಾ ಎಲ್ಲ ಚೀಟ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಆ ಥರ. ಅದು ಇಲ್ಲ ಸರ್, ಫಸ್ಟ್ ಕನ್ನಡ ಅಂತ ಮಾಡಿದ್ದೀವಿ. ಕನ್ನಡದಲ್ಲಿ ಫಸ್ಟ್ ಗೆಲ್ಲಿಸ್ಕೊಂಡು ಕನ್ನಡದಲ್ಲಿ ನಮ್ಮನ್ನು ಕೈ ಹಿಡಿದ್ರೆ ನೆಕ್ಸ್ಟ್ ಇನ್ನೊಂದು ಲ್ಯಾಂಗ್ವೇಜಲ್ಲಿ ಅವಾಗ ಡಿಮ್ಯಾಂಡ್ ಆಟೋಮೆಟಿಕ್ಕಾಗಿ ಬರುತ್ತೆ. ಅದನ್ನು ಸಿನಿಮಾನ ನಾನು ಎಷ್ಟೇ ತೃಪ್ತಿದಾಯಕವಾಗಿ ಚೆನ್ನಾಗಿದೆ ಅಂತ ಹೇಳಿದ್ರು ಗೆಲ್ಲಿಸೋರು ಆ್ಯಕ್ಚುಲಿ ಅಭಿಮಾನಿ ದೇವರುಗಳು. ಅಣ್ಣವ್ರು ರಾಜ್ಕುಮಾರ್ ಅವ್ರು ಹೇಳ್ದಂಗೆ ಯಾಕೆ ಅಭಿಮಾನಿ ದೇವರುಗಳು ಅವ್ರ ದೇವರುಗಳು ಅವ್ರು ಉಳಿಸ್ಕೋಬೇಕು ಅದನ್ನು. ಅದು ಅಂದರೆ ಸಿನಿಮಾಗೆ ಬರಬೇಕು, ನೋಡಬೇಕು, ಇಷ್ಟ ಆಗಿದೆ ಚೆನ್ನಾಗಿದೆ ಅಂತ ಒಂದು ಮಾತು ಅವ್ರ ಬಾಯಿಂದ ಬಂತು ಅಂತಂದರೆ ಆಟೋಮೆಟಿಕಾಗಿ ಜನ ಬರ್ತಾರೆ ಸರ್. ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಬೇಕು. ಇವತ್ತು ಯಾರು ಮೇಲೆ ಕೂತ್ಕೊಂಡು ಎಲ್ಲ 24 ಗಂಟೆ ಟಿ ವಿಲಿ ಮನೆಗೆ ಕೂತ್ಕೊಂಡು ಸೀರಿಯಲ್ಗಳು ನೋಡ್ತಾರೆ. ಸಿನಿಮಾ ಬೇಕು ಅಂದರೆ ಇವತ್ತು ಥಿಯೇಟ್ರಿಗೆ ಬರಬೇಕು ಅಂದರೆ ಕಂಟೆಂಟ್ ಇಷ್ಟ ಆಗ್ಬೇಕು ಅಷ್ಟೇ. ಈ ಸಿನಿಮಾ ಚೆನ್ನಾಗಿದೆ ನೋಡ್ಬೋದು, ಒಳ್ಳೆ ಹೊಸ ಹೀರೋಯಿನ್ ಎಲ್ಲ ಬಂದಿದ್ದಾರೆ ಅಂತ ಒಂದು ಮಾತು ಹರಡ್ಬೇಕಷ್ಟೇ ಅದನ್ನು. ಅದು ನಾವು ರಿಲೀಸ್ ಆಗೋದಕ್ಕೆ ಮೊದಲು ನಾವು ನಿಮಗೆ ತೋರಿಸ್ತೀವಿ, ನಿಮ್ಮ ಬಾಯಿಂದನೇ ಮೊದಲು ಬರಲಿ ಅದನ್ನು. ಅದು ನೀವು ನೋಡ್ಬಿಟ್ಟು ಅದನ್ನು ಅದು ಏನು ಕಂಟೆಂಟ್ ಇದೆ ಅಂದ್ಬಿಟ್ಟು ನೀವು ಒಂದು ಹರಿಸಿ ನೀವು ನಿಮ್ಮ ಇದು ಮುಖಾಂತರ ನೀವು ಮೀಡಿಯಾ ಮುಖಾಂತರ ಪ್ರಚಾರ ಮಾಡಿದಾಗ ಜನ ಆಟೋಮೆಟಿಕಾಗಿ ಬರ್ತಾರೆ ಸರ್. ಅದು ಏನಾದ್ರು ಚೆನ್ನಾಗಿ ನಾವು ಅವತ್ತು ನಾವು ಅದು ನಮ್ಮದು ವ್ಯಾಲೆಂಟೈನ್ಸ್ ಡೇ ಅಂತ ನಾವು ಹೇಳಲ್ಲ ಅವತ್ತು. ಆ್ಯಕ್ಚುಲಿ ನಮ್ಮ ಕಾರ್ಗಿಲ್ದೊಂದು ಕರಾಳ ದಿನ ಅಂತ ಹೇಳ್ತೀವಿ. ಹಾಗಾಗಿ ನಾವು ಅವತ್ತು ಬರ್ತಾ ಇಲ್ಲ ಅದನ್ನು. ಅದು ಹಾಗಾಗಿ 1 ವೀಕ್ ಅರ್ಲಿ ಬರ್ತಾ ಇದೀವಿ ನಾವು ಅದನ್ನು. ಹಾಗಾಗಿ ಅದು 7th ಅಂತ ರಿಲೀಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಅದು ಕಂಟಿನ್ಯೂ ಆಗುತ್ತೆ. ಅದು ನಾವು ಏನೇ ಕರಾಳ ದಿನ ಅಂತ ನಾವು ಅಂದ್ಕೊಂಡ್ರೆ ನೀವು ಯಂಗ್ಸ್ಟರ್ಸ್ ಯಾರೋ ಅದು ಕಿವಿ ಕೇಳಿಸಲ್ಲ ಅವ್ರಿಗೆ ಬೇಕು ಅದನ್ನು. ಅದು ಅವ್ರಿಗೊಂದು ಝೂಮ್ ಆ ಟೈಮಲ್ಲಿ ಒಂದಿರುತ್ತೆ. ಆ ಟೈಮಲ್ಲಿ ಸಿನಿಮಾ ಇಷ್ಟ ಆಯಿತು, ಇವರಿಬ್ಬರದ್ದು ಕಾಂಬಿನೇಷನ್ ಇಷ್ಟ ಆಯಿತು, ಜಾನರ್ ಇಷ್ಟ ಆಯಿತು ಅಂದರೆ ಡೆಫಿನೆಟಾಗಿ ಆ ವೀಕ್ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಇವರೇನೋ ಬಿಫೋರ್ ದಟ್ 14th ಒಂದು ವಾರ 1 ಡೇ ರೆಡ್ ರೋಸು 1 ಡೇ ಏನೋ ಸಮ್ ರೋಸ್ಗಳೇನೋ ಇದೆ ನನಗೆ ಗೊತ್ತಿಲ್ಲ ಅದನ್ನದು. ಆ ರೋಸ್ಗಳನ್ನ ಹಿಡ್ಕೊಂಡು ನಾವು ಇವ್ರ ಹತ್ರ ಹೇಳ್ಸ್ಕೊಂತೀವಿ ಅದನ್ನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.